ಭಾರತದ ನಂತರ ಈ ಕನ್ನಡ ನಾಡು ಒಂದಾದ್ಮೇಲೆ ಇವತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಭಾಗ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಿಕೇಶಿ ಅವರನ್ನು ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವನ ಕೊಟ್ಟು ಅವರನ್ನ ಅಧ್ಯಕ್ಷರೇ ನಾನು ಮಾತಾಡಿ ಕೊಡಿ. ಒಂದು ಗಂಟೆಗಟ್ಟಲೆ ಹೊಡಿತಾರ, ಅವರು ಹೊಡೆದೇ ಹೊಡಿತಾರ ಕೇಳುವುದಿಲ್ಲ. ನಾಮದ ಬಂದ ಮ್ಯಾಗ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವರಿದ್ದೀರಿ, ಸುಶಿಕ್ಷಿತ ರಾಜ್ಯದಲ್ಲಿ ಅತ್ಯಂತ ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿ ಇರುವಂಥವ್ರು, ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂಥ ಮತ್ತು ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂಥವ್ರು ನಮಗೆ ಅವಕಾಶ ಕೊಡಿ. ಪಾಪ ಕೆಲವೊಂದು ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ. ರಾಜ್ಯದ ಕಾಲದ ಪ್ರಾರಂಭ ಆಗೋದು ಮುಟ್ತದಿಲ್ವ ಅಂತ ಉತ್ತರ ಕರ್ನಾಟಕ ಆಲೋಚನೆ ಮಾಡ್ತಿದ್ದೇನೆ. ಸೊ ಮುಂದೆ ಬೇಗ ಹೋಗುವಂತ ಅಧ್ಯಕ್ಷರೇ ಸರ್ ಮಾತಾಡ್ತಾರೆ, ನಿನ್ನೆ ಬೀಗ್ತಲ್ ಮಾಡ್ರ ನಮ್ ಕೂಡ ಮಾತಾಡ್ ಸರ. ಅದಕ್ಕಲ್ಲ ಸರ್, ನಿನ್ನೆ ನಮ್ಮ ಜಮೀರ್ ಅಹಮದ್ ಸರ್ ಕೂಡ ಬೀಗ್ತಲ ಮಾಡ್ರ, ಇವತ್ತು ಮಾತಾಡ್ಲ ಅವ್ರು ನೋಡ್ರಿ. ಮಾತಾಡಿ, ಅದಕ್ಕೆ ಬೇಡ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬರಲಿ. ಅದೇ ಉತ್ತರ ಕರ್ನಾಟಕ ಅನ್ಯಾಯ ಆಗತ್ತೆ ಮಂತ್ರಿಗಳು ಸರ್. ಏನ್ ಕೋನ್ ರೆಡ್ಡಿ ಅವ್ರಂಗೆ ನಾನು ಅಲಾಟ್ಮೆಂಟ್ ಪ್ಲಾಟ್ ಮಾಡಂತ ಹೇಳಿ ನಾವು ಹೋಗಿವನು. ಉತ್ತರ ಕರ್ನಾಟಕ ಚರ್ಚೆ ಇಲ್ಲ, ಸುಮ್ಮನೆ ನೋಡಿ ಅಧ್ಯಕ್ಷರೇ. ಈಗ ನಾವು ಮೊದಲೇ ವಿನಂತಿ ಮಾಡ್ಕೊಂಡಿದ್ದೆ, ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗಬೇಕು. ಆದ್ರೆ ಮತ್ತೆ ನೀವು ಕೊನೆಗೆ ಏನು ಮಾಡಿದ್ರೆ ಅಂತ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ. ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ 3 ಮಿನಿಟು 4 ಮಿನಿಟ್ನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ತಾವು ಬಹಳ ಏನದಿರಿ, ಮುಕ್ತದಿರಿ, ಹಂಗೇನು ಬಹಳ ನೀವು ಇದು ಇಲ್ಲ. ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸದನದಲ್ಲಿ ಸುಳ್ಳು ಹೇಳಬಾರ್ದು. ಅವರು ನಿಮ್ಮನ್ನು ಮುಗ್ಧರು ಅಂತ ಹೆಂಗ್ ಕರೀತಾರೆ? ಇಲ್ಲ, ಮುಕ್ತ. ನೀವು ಮುಗ್ಧರು ಹೇಗೆ ಸಾಧ್ಯ ಇಲ್ಲ. ಮುಗ್ಧ ಅಲ್ಲ, ಮುಗ್ಧ ಅಂದ್ರ ಬೇರೆ. ಮುಗ್ಧ ಯಾರಂದ್ರೆ ಉತ್ತರ ಕರ್ನಾಟಕ ಜನ. ನೀವೆಲ್ಲ ಬುದ್ಧಿಜೀವಿಗಳು, ಬುದ್ಧಿಶಾಲಿಗಳು, ನೀವು ಕರಾವಳಿ ಭಾಗದವರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಹಿನ್ನೆಲೆಯನ್ನು ಹೇಳ್ಬೇಕಾಗ್ತದೆ. ಮೂರ್ಖರಾಗಿ ಬಿಟ್ಟಿದೆ. ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ, ಸಾಂಸ್ಕೃತಿಕ ಉತ್ತರ ಕರ್ನಾಟಕ ಬರುವುದೇ ಅದೇ ವಕ್ಫ್ದಾಗ ಹೆಚ್ಚನೆ ಆಗಿದ್ದೆ ನಮ್ಗೆ ಅಂತೇಳಿ ನಾವು ಅದಕ್ಕೆ ಮತ್ತೆ ಅವಾಗ ಉತ್ತರ ಕರ್ನಾಟಕ ತಗೋರಿ ಇವೆಲ್ಲ. ಆಮೇಲೆ ವಕ್ಫ್ ಮತ್ತು ಸ್ಟಾರ್ಟ್ ಆಗ್ಲಿ ಚರ್ಚೆ. ಇವತ್ತು ನಿಮ್ ಪರವಾಗಿ ಸ್ಟಾರ್ಟ್ ಆಗ್ಲಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾ ಯಾಕೆ ಇವತ್ತು ಇಮ್ಮಡಿ ಪುಲಿಕೇಶಿ ಹೆಸರು ತಗೋತಾ ಇದ್ದೇನೆ ಅಂದ್ರೆ, ಉತ್ತರ ಭಾರತದವರು ನಮ್ಮ ಇಮ್ಮಡಿ ಪುಲಿಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿಯ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂಥವ್ರು ಸರೆಂಡರ್ ಆಗಿ ಅವ್ರು ಹೇಳ್ತಾರೆ, ರಾಜ ಹರ್ಷವರ್ಧನ ನಮ್ಮ ಭಾಗದಲ್ಲಿ ನೀವು ಬರಬೇಡ, ನಿನ್ನನ್ನು ನಾವು ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದು ಕೊಟ್ಟು ನಿನ್ನ ಗೌರವಿಸ್ತೇನೆಂದಾಗ ಬಹುಶಃ ಉತ್ತರ ಕರ್ನಾಟಕ ಎಂಥ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀನಿ ಅಧ್ಯಕ್ಷರೇ. ಅದೇ ರೀತಿ ಮಳಕೇಡ ರಾಜಧಾನಿ, ರಾಷ್ಟ್ರಕೂಟರು, ಇವತ್ತು ಚಾಲುಕ್ಯರು, ಹೊಯ್ಸಳರು, ವೀರದೊರೆ ಅಮೋಘ ವರ್ಷ, ಸುಮಾರು 69 ವರ್ಷ ಒಳ್ಳೆ ಆಡಳಿತ ಮಾಡಿದಂಥ ಉದಾಹರಣೆ ಇವತ್ತು ಅದೇ ರೀತಿ ಎಲ್ಲ ಉತ್ತರ ಕರ್ನಾಟಕದ ಸಂಸ್ಥಾನಗಳತ್ತೇನಿದ್ವಲ್ಲ ಅಧ್ಯಕ್ಷರೇ, ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಸಂಸ್ಥಾನಗಳು. ಚಿತ್ರದುರ್ಗದ ಮದಕರಿ ನಾಯಕ ಆಗಿರ್ಬೋದು, ಒಣಕೆ ಓಬವ್ವ, ಸಾಹಸಗಾಥೆ, ಸುರಪುರದ ದೊರೆಗಳು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲರೂ, ಅಮಟೂರು ಬಾಳಪ್ಪನವರು, ಇವರೆಲ್ಲರೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸಂಸ್ಕೃತಿಗಾಗಿ ಇವತ್ತು ಹೋರಾಟ ಮಾಡಿದಂಥ ಈ ಒಂದು ಪುಣ್ಯಭೂಮಿ. ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರದಲ್ಲಿ ಇವತ್ತು ಎಷ್ಟು ಗೌರವದಿಂದ ಕಾಣ್ತಾರೆ,
ಅವ್ರಿಗಿರುವಂಥ ಶಿವಾಜಿ ಮಹಾರಾಜರಿಗೆ ಎಷ್ಟು ಗೌರವ ಇದೆ, ಅದನ್ನು ಕರ್ನಾಟಕದಲ್ಲಿಯೂ ಇಮ್ಮಡಿ ಪುಲಕೇಶಿಯವರನ್ನ ಯಾವ ರೀತಿ ಇವತ್ತು ಬಸವಣ್ಣವ್ರನ್ನ ತಾವೆಲ್ಲ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ದೆವೋ ಅದೇ ರೀತಿ ಇಮ್ಮಡಿ ಪುಲಕೇಶಿಯವರನ್ನ ಕರ್ನಾಟಕದ ಒಂದು ವೈಭವನ ಇಡೀ ದಕ್ಷಿಣ ಭಾರತದವರೆಗೆ ಬೆಳೆಸಿದಂಥ ಇಮ್ಮಡಿ ಪುಲಕೇಶಿಯನ್ನು ಸಹ ರಾಯಭಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ಯಾವುದೇ ಒಂದು ಅಭಿವೃದ್ಧಿ, ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ, ಇವತ್ತು ನನಗೂ ಭಾಳಷ್ಟು ಅನುಭವ ಇದೆ. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ 2 ಸಲ ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, 3ನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಇವತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಏನು ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ಇದ್ದೀನಿ. ಆಯ್ತು, ನೀವು ಮಾತಾಡಿ. ನೀವು ಬರೀ ಮಂತ್ರಿಯಾಗಿ ಕುಯ್ 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 ಅನ್ಬೋದು. ನಾ ಯಾರಿಗೆ ಅನ್ಸೋದಿಲ್ಲ, ಕೊಯ್ಲಿಲ್ಲ. ಅದಕ್ಕೆ ಯಾವ ಪೋಸ್ಟ್ ಕೊಡ್ಲಿಲ್ಲ ಅಧ್ಯಕ್ಷರೇ, ನಿಮ್ಗೆ ಇದೆ ಅನ್ನುವಂಥದ್ದನ್ನು ನಿಮ್ಗೆ ನೆನಪಾಗಿ ಕೊಡ್ತೀವಿ ಎಂ ಬಿ ಪಾಟೀಲ್ರೆ. ಇವತ್ತು ಅಧ್ಯಕ್ಷರೇ, ನಾವೆಲ್ಲರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾಗಿದೆ ಅಂದ್ರೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಎಷ್ಟು ಮೀನ್ ಮೈಂಡೆಡ್ ಆಗ್ಯಾರ. ಇವ್ರು ಒಬ್ಬರಿಗೆ ಹೋಗಲ್ಲ, ನಾವು ಯಾರಿಗೂ ವೈಯಕ್ತಿಕ ಒಬ್ಬರಿಗಾಗಿ ಮಾತಾಡ್ತಾ ಇಲ್ಲ. ಅವರು ಒಂದು ವಿಧಾನಸಭೆಗೆ ಸೀಮಿತ ಆಗಿದ್ದಾರೆ. ಮತ್ತೊಂದು ಭಾಗದ ಡೆವಲಪ್ಮೆಂಟ್ ರೊಕ್ಕ ಇದೆ ಅಲ್ಲಿ ಹಾಕೋದು, ಅಲ್ಲೇ ನೀರಾವರಿ ಮಾಡೋದು, ಅಲ್ಲೇ ರೋಡ್ ಮಾಡೋದು. ಈ ಮೀನ್ ಮೈಂಡೆಡ್ ನಾನು ರೈಲ್ವೆ ಮಂತ್ರಿ ಇದ್ದಾಗ ನೋಡಿದೆ, ಅಲ್ಲಿ ಕೇಂದ್ರದಾಗ ನಮ್ಮ ನಿತೀಶ್ ಕುಮಾರ್ ಅವರು ಎಲ್ಲ ಒಂದು BRK ಹಾಕೋರು. ನಾವು ಜಗಳ ಒಂದು ಬ್ರಾಡ್ಗೇಜ್ ಮಾಡ್ಬೇಕಾದ್ರೆ ಎಷ್ಟು ಹೋರಾಟ ಆಯ್ತು.